ಇವಳು ಇವಾಗ ಮತ್ತೆ ಹೋಗ್ತಿದ್ದಾಳೆ. ಸೌಂಡ್ ನೋಡಿ ಇಲ್ಲಿಗೆ ಕೇಳಿಸ್ತಾ ಇದೆ. ನಾವು ರೆಡಿ ಆಗಬೇಕು. ಈಗ ರೆಡಿ ಆಗಿಬಿಟ್ಟು ಎಲ್ಲರೂ ಹೆಂಗೆ ಕಾಣಿಸ್ತೀರಿ ಅಂತ ನೋಡಿಸ್ತೀನಿ. ಇವಾಗೆಲ್ಲ ಸ್ಯಾರಿ ಪಿನ್ ಮಾಡಿರ್ತೀನಿ. ಇಲ್ಲಿ ಎದ್ಬಿಟ್ಲು ನೋಡ್ರಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂದರೆ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಲಾಗ್ನ ಅಂದ್ಕೊಂಡೇ ಇರಲಿಲ್ಲ. ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ. ಅಲ್ಲೊಂದು 2 ಸ್ಟೆಪ್ ಹಾಕಿ ಬಂದಿದ್ದೀನಿ. ವಾಪಸ್ ಮತ್ತೆ ಹೋಗಬೇಕು ಅಂತ ಹೋಗ್ತಾ ಇದ್ದೀರಿ. ನಾನು ನನ್ನಿಂದಲೇ ಹೋಯ್ತಾರತ್ತೆ. ನಿಂದು ಇದು ಹೋದೋಳು. ಇವಾಗ ಮತ್ತೆ ಹೋಗ್ತಾ ಇದ್ದೀರಿ. ದಿಸ್ ವ್ಲಾಗ್ ವಿಲ್ ಬಿ ಕಂಟಿನ್ಯೂಡ್ ಟುಮಾರೋ ಆಲ್ಸೋ. ಎಸ್, ಹೋಗ್ತಾ ಇದ್ದೀರಿ ನೋಡಿ. ಮರಮ ದೇವಸ್ಥಾನ ಹತ್ರ ಹೋಗ್ತಾ ಇರೋದು ನಾವು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಲಾಗ್ ಇದು. ಅಂದ್ಕೊಂಡೇ ಇರಲಿಲ್ಲ ಲಾಗ್ ಮಾಡ್ತೀನಿ ಅಂತ, ಬಟ್ ಮಾಡಬೇಕು ಅನಿಸ್ತು ಮಾಡ್ತಿದ್ದೀನಿ. ಅಲ್ಲಿನ ದೇವರು ಯಾವ ಥರ ಇದೆ ಅಂತ ನೋಡಿಸ್ತೀನಿ. ಆ್ಯಕ್ಚುಲಿ ನವರಾತ್ರಿ ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಚೆನ್ನಾಗೂ ರೆಡಿ ಮಾಡಿದ್ದಾರೆ ದೇವರನ್ನ. ನಾನು ನೋಡೋಣ ಬನ್ನಿ. ಗ್ರೀನ್ ಕಲರಲ್ಲಿದೆ. ನಾನು ದೇವ್ರನ್ನ ನೋಡಿಲ್ಲ, ಡ್ಯಾನ್ಸ್ ಹೇಳ್ಕೊಂಡಿದ್ದು. ಜನ ತುಂಬ ಇದ್ದರು. ಆ್ಯಕ್ಚುಲಿ ಏನಾದರೂ ಪ್ರಸಾದ ಎಲ್ಲ ಇಸ್ಕೊಂಡ್ಬಂದ್ವಿ. ಗೈಸ್, ನಮ್ಮ ಬುಜ್ಜಿ ಮತ್ತೆ ಆಡ್ತೀನಿ ಅಂತ ಹೋಗ್ತಾ ಇದ್ದಾಳೆ. ಆ್ಯಕ್ಚುಲಿ ನನಗೂ ಸೌಂಡ್ ಕೇಳಿಸಿದ್ರೆ ಇರೋದಕ್ಕಲ್ವ, ನಾನು ನೀರನ್ನು ಆಡ್ಬಿಟ್ಟೆ. ಇವಳು ಇವಾಗ ಮತ್ತೆ ಹೋಗ್ತಿದ್ದಾಳೆ. ಸೌಂಡ್ ನೋಡಿ ಇಲ್ಲಿಗೆ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಸ್ಟಾಪ್ ಆಯಿತು. ಇಲ್ಲ, ಮತ್ತೆ ಬಂತು. ಡೈಲಾಗ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಹೋಗೋಣ ಬನ್ನಿ. ತುಂಬ ಜನ ಇದ್ದರು ಆವಾಗಲೇ. ಇವಾಗ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದ್ದಾರೆ. ಫುಲ್ ಲೈಟಿಂಗ್ಸ್ ಇದೆ ನೋಡಿ. ಬಂದಿರೋದು ಹೌದು ಗೈಸ್, ಪ್ರಸಾದ ತಿನ್ನೋಕ್ಕೆ ಅದೇ ಜನ ಬರೋದು. ಚೆಂದ ಮಾಡ್ತಾರೆ ಇದು, ಇಷ್ಟು ಚೆಂದ ಮಾಡ್ತಾರೆ. ಇದು ಜಾತ್ರೆ ಥರ ಫೀಲ್ ಬರ್ತೈತೆ ಗೈಸ್. ಅಂದರೆ ಅಂಗಡಿಗೆ ಇಟ್ಟಿಲ್ಲ ಅಷ್ಟೇ. ಗೈಸ್ ಟಮಟೆ ಹತ್ರ ಹೋಗೋಣ ಬನ್ನಿ. ಇವತ್ತಿನ ಮಾರಮ್ಮ ಅಲಂಕಾರ ಹೇಗಿದೆ ಅಂತ ನೋಡಿಸ್ತೀನಿ. ಇನ್ನೂ ಜನ ಜಾಸ್ತಿ ಇದ್ದಾರೆ. ಮತ್ತು ಗ್ರೀನ್ ಕಲರ್ ಇದೆ. ಗೈಸ್, ಹೋಗ್ಬಿಟ್ಟೇನೋ ಬಂದ್ರಿ. ಅದೇ ನಮ್ಮ ಬುಜ್ಜಿ 1-2 ಸ್ಟೆಪ್ ಹಾಕಿದ್ರು. ಆಮೇಲೆ ಅಷ್ಟೇ ಅವ್ರ ಫ್ರೆಂಡ್ಸ್ ಡಬ್ಬ ಥರ ಆಡೋದ್ರಂತೆ. ನಾನೇನಿಲ್ಲ ಗೈಸ್, ಒಬ್ಬಳೇ ಇದ್ರೂ ಆಡ್ತೀನಿ. ನನಗೆ ಒಬ್ಬಳೇ ಇರಬೇಕು ಅಂತೆಲ್ಲ ಏನಿಲ್ಲ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಮತ್ತೆ ಇವಾಗ ರೀಲ್ಸ್ ಮಾಡೋಣ ಅಂತಿದ್ದೀನಿ. ಹೋಗಲೇ ಮಾಡಿಲ್ಲ ಗೈಸ್. ಬಿಂದು ಜೊತೆ ಮಾಡಿದೆ, ನಾನು ಸಿಂಗಲ್ ಮಾಡಿಲ್ಲ. ಇವಾಗ ಒಂದು ಮಾಡಿಬಿಟ್ಟು ಅಷ್ಟೇ ಪಾಚಿ ಮಾಡಿ ನಾಳೆ ತಿನ್ಬಿಟ್ಟು ಪಾಚಿ ಮಾಡೋಣ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಆಲ್ಮೋಸ್ಟ್ ಈ ನಡುವೆ ಎಲ್ಲ ಬ್ಲೂನೇ ಹಾಕುತ್ತಾ ಇದ್ದೀನಿ. ಬ್ಲೂ ಇನ್ನೊಂದು ಲಾಗ್ ಅಪ್ಲೋಡ್ ಮಾಡಿಲ್ಲ. ಅದು ಲೆಹೆಂಗಾ ಸಹ ಬ್ಲೂನೇ ಇದೆ. ಸೇಮ್ ಹಿಂಗೆ ಇದೆ, ಸೇಮ್ ಕಲರ್. ಬಟ್ ಇದು ಸ್ಯಾರಿ, ಅದು ಲೆಹೆಂಗಾ. ಅಂದ್ಕೊಂಡಿರಲಿಲ್ಲ ರೆಡಿ ಆಗ್ತೀನಿ ಅಂತಲೂ ಅಂದ್ಕೊಂಡಿಲ್ಲ. ಬಿಂದು ಫೋನ್ ಮಾಡಿಬಿಟ್ಟು ಸೀರೆ ಉಟ್ಕೊಂಡು ಹೋಗೋಣ ಅಂತಂದಿದ್ದಕ್ಕೆ ಸೀರೆ ಉಟ್ಕೊಂಡು ಹೋಗ್ತು ಗೈಸ್. ಅದೇ ನಮ್ಮ ಮನೆ ಮೇಲೆ ಕಾಣಿಸ್ತಿರೋದು. ಬಂದುಬಿಟ್ರಿ ಆ ಡ್ರೆಸ್ ಮಾತ್ರ ಇರಲ್ಲ. ನಮ್ಮ ಮನೆ ಗೇಟಿಗೆ ತೋರಣ ಎಲ್ಲ ಕಟ್ಬಿಟ್ಟಿದೆ. ಮೇ ಬಿ ಪೂಜೆ ಮಾಡ್ತಾರೆ ಅನಿಸುತ್ತೆ ಇಲ್ಲಿ.
ನಾವು ದಸರಾಗೆಲ್ಲ ಪೂಜೆ ಮಾಡೋದು. ನಮ್ಮ ಬುಜ್ಜಿ ಕೈಯಲ್ಲಿ ಪ್ರಸಾದ ಇಟ್ಕೊಂಡು ತಿನ್ಬಿಡಿ ದೇವ್ರು ಮಾತ್ರ ಸಖತ್ತಾಗಿ ರೆಡಿ ಮಾಡಿದ್ರು ಅಲ್ವಾ. ನಾಳೆ ಬೆಳಗ್ಗೆ ಅದು ಆ್ಯಕ್ಚುಲಿ ನವರಾತ್ರಿ ಅಲ್ವಾ, ಅಷ್ಟು ದಿನಕ್ಕೂ ರೆಡಿ ಮಾಡಿದ್ದಾರೆ. ನಾನು ಹೋಗಿಲ್ಲ ಅಷ್ಟೇ, ಇವತ್ತು ಹೋಗಿದ್ದೀನಿ. ದಿನದಿಂದ ಹೋಗಿದ್ದು ಅದನ್ನು, ಇಲ್ಲಾಂದರೆ ಹೋಗ್ತಾ ಇರಲಿಲ್ಲ. ಗೈಸ್ ಬಂದಿದ್ದೆ, ನಿದ್ದೆ ಬರ್ತಾ ಇರುತ್ತೆ ಗೈಸ್. ನಿಮಗೆ ಯಾರು ಒಬ್ಬರು ನೋಡಿಸ್ತೀನಿ, ತುಂಬ ದೂರದಲ್ಲಿ ಬರ್ತಿದ್ದಾರೆ. ಅದು ದೆವ್ವ ಗೈಸ್, ನಮ್ಮ ಮನೇಲಿ ದೊಡ್ಡ ದೆವ್ವ. ಯಾರ ಜೊತೆನೂ ಫೋನಲ್ಲಿ ಮಾತಾಡ್ಕೊ ಬರ್ತಿದ್ದಾಳೆ ಅನ್ಸುತ್ತೆ. ಅವಳು ಏನೋ ಅನ್ಕೋತಾಳೆ ಇವಾಗ, ಅನ್ಕೋತೆ. ಅಲ್ಲಿಂದನೇ ಮಾತಾಡ್ತಾ ಇರೋದು ಕೇಳಿಸ್ತೈತೆ. ಅವಳೇನ ಅಲ್ಲ, ಅವಳೇನೋ ಅನ್ಕೋತಾಳೆ ಅಂತ. ನೋಡ್ರಿ ಹೆಂಗೆ ಬರ್ತಿದೆ. ಜ್ಯೂಸ್ ಶಾಪಿಂದ ಇವಾಗ ಬರ್ತಾ ಇದ್ದಾಳೆ ಅವಳಿನ್ನು. ನಾನು ವಾಪಸ್ ನಡ್ಕೊ ಬರ್ತಾಯಿದ್ದೀನಿ ಇವಳ ಜೊತೆ, ಮತ್ತೆ ನಡ್ಕೊಂಡು ಹೋಗೋದಕ್ಕೆ. ಏನು ಜ್ಯೂಸ್ ತಗೊಬಂದಿದ್ದಾಳೆ ನಮಗೋಸ್ಕರ. ಚೆನ್ನಾಗಿ ಜ್ಯೂಸ್ ಕುಡಿದೆ ನಾನು. ಅಲ್ಲೂ ಎಷ್ಟು ಜ್ಯೂಸ್ ಕುಡಿತೀನಿ ಗೊತ್ತಾ ಈ ನಡುವೆ? ಜ್ಯೂಸ್ ಜ್ಯೂಸ್ ಜ್ಯೂಸ್. ನಾನು ಇವತ್ತು ಜ್ಯೂಸ್ ಕುಡಿದ್ರೆ ತುಂಬ ಹೊತ್ತಿರ್ತೀನಿ ನಾನು, ಊಟನೇ ಬೇಕಾಗ್ತದೆ ನನಗೂ. ಮೊನ್ನೆ ಹಬ್ಬ ಅದು ತಾತಾರು ಪೂಜೆ ಮಾಡಿದ್ರಲ್ಲ, ಅವತ್ತೂ ಅಷ್ಟೇ ಬೆಳಗ್ಗೆ ಅವತ್ತೂ ಅಷ್ಟೇ ಪಿತೃಪಕ್ಷ ಮಾಡಿದ್ವಿ ನಮ್ಮ ಮನೇಲಿ. ಬೆಳಗ್ಗೆಯಿಂದ ತಿಂದಿಲ್ಲ, ಒಂದೇ ಸರಿ ನೈಟ್ ತಿಂದಿರೋದು ನಾವಿಬ್ರು. ಇನ್ಯಾರು ಮನೆ ಮೇಲೆ ಹೋಗ್ಬಿಟ್ಟು ಬರೋಣ ಬನ್ನಿ ಗೈಸ್. ನಮ್ಮಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮಮ್ಮ ಹತ್ರ ಸ್ವಲ್ಪ ಫೋಟೋಸ್ ಇದೆಯಂತೆ. ಅದು ಬಿಟ್ಟರೆ ನಮ್ಮಮ್ಮ ಗೊತ್ತಿರೋರ ಹತ್ರ ಇನ್ನೊಂದು ಸ್ವಲ್ಪ ಫೋಟೋಸ್ ಇದೆಯಂತೆ. ಅಂದರೆ ಇಷ್ಟು ದಿನ 9 ಡೇಸು ಒಂದೊಂದು ಥರ ರೆಡಿ ಮಾಡಿದ್ದಾರೆ ಅಲ್ವಾ, ಅಲಂಕಾರ ದೇವ್ರಿಗೆ ಮಾಡಿರೋದು. ಇಲ್ಲಿರೋದು ಮಾರಮ್ಮ ದೇವಸ್ಥಾನ. ಅಷ್ಟು ಅಲಂಕಾರ ಮಾಡಿರೋದು ಫೋಟೋಸು, ಅಂದರೆ ಫೋಟೋಸ್ ಅಷ್ಟೇ ಇದೆಯಂತೆ. ಆ ಫೋಟೋಸ್ನ ಹಾಕ್ಬಿಡು ಅಂತ, ಲಾಗ್ ಮಾಡೋಕ್ಕಾಗಿಲ್ವಲ್ಲ, ಸೊ ಫೋಟೋಸ್ ಆದರೂ ಇದೆ, ಯಾವ ಥರ ಮಾಡಿದ್ರು ಇಲ್ಲಿ ಅಂತ ಹೇಳಿಬಿಟ್ಟು ಲಾಗಲ್ಲಿ ಹಾಕೋದಕ್ಕೆ ಹೇಳ್ತಿದ್ದಾರೆ. ಫೋಟೋಸ್ ಮಾತ್ರ ಹಾಕ್ತೀನಿ ಈ ಬ್ಲಾಗಲ್ಲಿ, ಎಲ್ಲ ನೋಡ್ಸೋದಕ್ಕಾಗಿಲ್ಲ. ಮೇ ಬಿ ನೆಕ್ಸ್ಟ್ ಇಯರ್ ಮಾಡೋಣ, ಒಂದೊಂದು ದಿನ ಒಂದೊಂದು ಲಾಗ್ ಮಾಡೋಣ. ನಾನು ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ನಾಳೆ ಇದೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಅದಾದಮೇಲೆ ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ದಿನ ಏನು ಮಾಡ್ತೀನಿ, ಆಲ್ಮೋಸ್ಟ್ ಕಾಲೇಜ್ಗೆ ಹೋಗ್ತೀನಿ, ಬರ್ತೀನಿ, ಮನೇಲಿ ಇರ್ತೀನಿ, ಇಷ್ಟೇ. ಅಷ್ಟೇ. ಅಮ್ಮ ಬರ್ತಿದ್ಲು, ಪಾಪ ಅಮ್ಮ ಪೇಷಂಟ್ ಆಗಿಬಿಟ್ಟಿದ್ದಾಳೆ ಗೈಸ್. ಇವತ್ತು ಜ್ವರ ಬಂದ್ಬಿಟ್ಟಿದೆ ಅವಳಿಗೆ. ಜ್ವರ ಬಂದಿಲ್ಲ ಗೈಸ್. ಅವಳು ನೋಡಿ, ಟೈಮ್ ಆ್ಯಕ್ಚುಲಿ ಇವಾಗ 11 o'clock ಹತ್ರ ಆಗ್ತಾಯಿದೆ. 7 o'clock ಹತ್ರ ನಾವು ಒಂದು 2 ರೀಲ್ಸ್ ಮಾಡಿ ಬಂದ್ಬಿಡೋಣ, ನಂಗೆ ಸಮಾಧಾನ ಇರೋದು. ಮತ್ತೆ ನಾನು ಉಟ್ಕೊಳ್ಳೋದು ಇಲ್ಲ ಸೀರೆ ಗೈಸ್. ಇವತ್ತಿನ ಅಂದರೆ ಮೊನ್ನೆ ಲಾಗ್ ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾಕಂದರೆ ನಿನ್ನೆ ರೆಡಿ ಆಗೋಕ್ಕಾಗಿಲ್ಲ. ಇವತ್ತು ರೆಡಿ ಆಗೋಣ ಅಂತಿದ್ದೀರಿ, ಫ್ಯಾಮಿಲಿ ಫೋಟೋ ತೆಗ್ಸೋಣ ಅಂತಿದ್ದೀರಿ. ನಾನು ಬುಜ್ಜಿ ಅಲೈಕ್ಯ ಸ್ನಾನ ಮಾಡಿದ್ದಾಗಿದೆ, ನಮ್ಮಪ್ಪದು ಆಗಿದೆ. ನಮ್ಮಪ್ಪ ಹೊರಗಡೆ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಫ್ಯಾಮಿಲಿ ಫೋಟೋ ತೆಗಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಅಂತ ಹೇಳ್ಬಿಟ್ಟು ತಗ್ಸೋಣ ಅಂತಿದ್ದೀರಿ. ಅಮ್ಮ ಇವಾಗ ಸ್ನಾನ ಮಾಡಬೇಕು. ಅವಳದು ವೀಡಿಯೋ ಮಾಡ್ತೀನಿ ಅಂದಿದ್ದ ತಕ್ಷಣ ಸ್ನಾನ ಮಾಡೋಕ್ಕೆ ಎತ್ತಿರೋ ಅವಳು ಯಾವ ಥರ ಮಲಗಿದ್ದಾಳೆ ನೋಡಿಸ್ತೀನಿ, ವೆಯ್ಟ್ ಮಾಡಿ. ವೀಡಿಯೋ ಮಾಡಿಬಿಡ್ತೀನಿ ಅಂತ ಈ ಥರ ಬೆಡ್ ಮೇಲೆ ಮಲ್ಕೊಬಿಟ್ಟಿದ್ದಾಳೆ. ಮತ್ತು ಇವಾಗ ಆ್ಯಕ್ಚುಲಿ ಡ್ರೆಸ್ ಹಾಕ್ಕೊಂಡು ವ್ಲಾಗು ಮಾಡಿದ್ದೀನಿ. ಫ್ಯಾಮಿಲಿ ಫೋಟೋಗೆ ಎಲ್ಲರದು ಒಂದೇ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಹಾಕೋತಾ ಇದ್ದೀರಿ. ಎಲ್ಲರದು ನೋಡಿಸ್ತೀನಿ. ನಮ್ಮ ಅಮ್ಮದು ಇದೇನಾ ಇಲ್ವಾ ಅಂತ ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ತೆಗ್ದಿದ್ದೀರಿ. ನಮ್ಮ ಡ್ಯಾಡಿದು ಪಂಚೆ ಮತ್ತು ಶರ್ಟ್ ಇದರಲ್ಲೇ ಇದೆ. ಇದು ಹೊಸದು, ಇದು ನಂದು, ಇದು ಅಮ್ಮದು ಅಲ್ಲ, ಇದು ಬುಜ್ಜಿದು, ಇದು ಅಲೈಕ್ಯದು, ಇದು ಅಮ್ಮದು. ಇದಿಷ್ಟು ಲೆಹೆಂಗಾ. ನಮ್ಮ ಮಮ್ಮಿ ಡ್ಯಾಡಿ ಸ್ಯಾರಿ ಪಂಚೆ ಹಾಕೋತಾರೆ. ನಾವು ರೆಡಿ ಆಗಬೇಕು. ಈಗ ರೆಡಿ ಆಗಿಬಿಟ್ಟು ಎಲ್ಲರೂ ಹೆಂಗೆ ಕಾಣಿಸ್ತೀರಿ ಅಂತ ನೋಡಿಸ್ತೀನಿ. ಇವಾಗೆಲ್ಲ ಸ್ಯಾರಿ ಪಿನ್ ಮಾಡಿರ್ತಿದ್ದೀನಿ. ಇಲ್ಲಿ ಎದ್ಬಿಟ್ಲು ನೋಡ್ರಿ, ನಿನ್ನಿಂದಾನೆ ಏನು ನೈಟೆಲ್ಲ ಪಾಪ ವಾಮಿಟ್ ಆಗಿದೆಯಂತೆ. ಆಮೇಲೆ ಇವತ್ತು ರೆಡಿ ಆಗೋಣವಾ ಅದು ಕೇಳ್ತಾಳೆ. ನಿನ್ನೆ ರೆಡಿ ಆಗೋಣ ಅಂದರೆ ಬೇಡ ಅಂದು ಇವಳೇನೆ, ಇವತ್ತು ರೆಡಿ ಆಗೋಣ ಅಂತಿದ್ದಾಳೆ.
ಸೊ ರೆಡಿ ಆಗಬೇಕು. ಶೀರ್ಯಾ ನೋಡ ಇಲ್ಲಿ ಗೈಸ್ ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಇವಳು ತಿಂತೀನಿ ಅಂದ್ಬಿಟ್ಟು ತಿಂದಿರೋ ಹಂಗೆ ರೆಡಿ ಆಗ್ತಾ ಇದ್ದಾಳೆ. ಇವಳೇ ಅದು. ಇವಾಗ ಜಡೆ ಹಾಕ್ಬಿಟ್ಟು ನಮ್ಮ ಬುಜ್ಜಿನ ರೆಡಿ ಆಗ್ಬಿಟ್ಟು ಆಮೇಲೆ ನಾನು ರೆಡಿ ಆಗ್ತೀನಿ. ಅಷ್ಟೊತ್ತಿಗೆ ಅಲೈಕ್ಯ ಅಂಗಡಿಯಿಂದ ಬರ್ತಾಳೆ. ಆಮೇಲೆ ಅಲೈಕ್ಯನೂ ರೆಡಿ ಮಾಡಿಬಿಟ್ರೆ ಆಗೋಯ್ತು. ಇವಳು ಅಲ್ಲಲ್ಲೇ ಮುಖ ನೋಡಿಸ್ತಾಳೆ, ಕನ್ನಡಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ. ನೋಸ್ ಬಿಡಬೇಡ ಹಾಕಿಲ್ಲ. ಎಲ್ಲೇ ಬಿಡ್ತಾ ಇದ್ದೀನಿ ಗೈಸ್. ಅವಾಗ ಅಮ್ಮು ಜಡೆ ಹೆಂಗ್ ಉದ್ರಕೊ ಬಂದಿತ್ತು ಅಂತ ನೋಡಿದ್ರಲ್ಲ, ಅದಕ್ಕೆ ಈ ಸರಿ ಮ್ಯಾಲೆ ಹಾಕೊಂಬಿಟ್ಟು ನಮ್ಮ ಬುಜ್ಜಿ ಜಡೆ ನೋಡ್ರಿ. ಇವಾಗ ನಾವು ರೆಡಿ ಆಗುವ ಸಮಯ. ನಾನು ರೆಡಿ ಆಗ್ತೀನಿ ಈಗ. ಗೈಸ್ ನಾವೆಲ್ಲರೂ ರೆಡಿ ಆಗಿದ್ದಾಯ್ತು. ಎಲ್ಲರೂ ಲೆಹಂಗಾ ಹಾಕೊಂಡಿದ್ದೀವಿ. ನಮ್ಮಮ್ಮ ಸೀರೆ ಹಾಕೊಂಡಿದ್ದಾರೆ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು. ಆಯನು ಮಮ್ಮಿ ಮದುವೆ ಹುಡುಗಿ ಅಲೈಕೆಲ್ಲ ನೋಡಿ ರೋಡಲ್ಲಿ ನಡೆಸ್ತಾ ಇದ್ದೀನಿ ಎಲ್ಲರೂ. ಇಲ್ಲಿ ಬುಚ್ಚಿ, ಇದು ನಮ್ಮ ಕರಿಯ, ಅವನು ಬರ್ತಾವ ನೋಡಿ ಇವತ್ತು. ಇದು ನಾನು ನಮ್ಮ ಡ್ಯಾಡಿ ಆ್ಯಕ್ಚುಲಿ ಕಾಂತಾರ 2 ರಿಲೀಸ್ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ಬೇಕಂತ ಫುಲ್ ಅರ್ಜೆಂಟಲ್ಲಿ ಹೋಗಿದ್ದಾರೆ. ಫೋಟೋ ಮಾತ್ರ ತೆಗೆಸ್ಕೊಂಡು ಹೋದ್ರು. ಇವಾಗ ನಾವು ಸ್ಟುಡಿಯೋ ಹೋಗ್ತಾ ಇದ್ದೀವಿ. ಸ್ಟುಡಿಯೋಲ್ಲಿ ತೆಗೆದ್ಬಿಟ್ಟು ಫ್ರೇಮ್ ಹಾಕ್ಸ್ಬೇಕಂತ ಇದ್ದೀರಿ. ಸೊ ಅದಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿಗೆ ತೆಗೆದ್ಬಿಟ್ಟು ಬಂದು ಇಲ್ಲಿ ರೀಲ್ಸ್ ಮಾಡೋಣ ಅಂತಿದ್ದೀರಿ. ಮೇ ಬಿ 1.5 year ಬ್ಯಾಕ್ ಏನೋ ಅನಿಸುತ್ತೆ ಒಂದು ರೀಲ್ಸ್ ಮಾಡಿದ್ರಿ ನಮ್ಮ ಮಮ್ಮಿ ಜೊತೆ. ಅದನ್ನು ರೀಕ್ರಿಯೇಟ್ ಮಾಡೋಣ ಅಂತ ಇದ್ದೀರಿ. ಫಸ್ಟು ಫೋಟೋ ತೆಗ್ಸೋಕೆ ಹೋಗೋಣ. ಎಲ್ಲರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅವತ್ತು. ನಮ್ಮಮ್ಮ ಅಂತೂ ಫಸ್ಟ್ ಟೈಮ್ ಈ ಥರ ರೆಡಿಯಾಗಿರೋದು. ನಾವೆಲ್ಲ ಜೊತೆಗೆ ಒಂದೇ ಥರ ರೆಡಿಯಾಗಿರೋದು ಫಸ್ಟ್ ಟೈಮ್ ಅನಿಸುತ್ತೆ. ಮೇ ಬಿ ತುಂಬ ವರ್ಷ ಆದಮೇಲೆ. ಇದನ್ನು ಅಷ್ಟೇ. ಇನ್ನೂ ಒಂದು ಚಿಕ್ಕ ಪಾಪು ಅಲ್ಲಿ ಅಂದರೆ ಚಿಕ್ಕವರಿದ್ರಿ ನಾವು ಅವಾಗ. ಆ ಫೋಟೋ ಜೊತೆ ಈ ಫೋಟೋ ತೆಗ್ಸೋದನ್ನ ಡಿಫ್ರೆನ್ಸ್ ಯಾವ ಥರ ಇರುತ್ತೆ ಅಂತ ನೋಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ದಸರಾ ಹಬ್ಬಕ್ಕಂತ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ. ಎಲ್ಲರೂ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇರೋದೇ. ಗೈಸ್ ರೋಡಲ್ಲೆಲ್ಲ ನಮ್ಮನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರಂತೆ. ನಾನು ಅದನ್ನೇ ನೋಡ್ತಾ ಇದ್ದೀನಿ. ನಮ್ಮ ಬುಜ್ಜಿ ಹೇಳ್ತಾವಳೆ, ನಾನು ನನ್ನ ಪಾಡಿಗೆ ನಾನು ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಒಂದು ಸ್ವಲ್ಪ ಜನ ಯಾರ್ಯಾರು ನೋಡ್ತಾರೆ ನಮ್ಮನ್ನ ಅಂತ. ಫೋಟೋ ಹಾಕ್ತೀನಿ. ಆ ಫೋಟೋನ ಇದೇ ಸ್ಟುಡಿಯೋಲಿ ಇಡ್ಸಿದ್ದು. ಅವಾಗ ಇಳಿಸ್ದಾಗ ಹೆಂಗಿದ್ರಿ, ವಾಪಸ್ ಇವಾಗ ಇಳಿಸ್ಬೇಕಾದ್ರೆ ಹೆಂಗಾಗಿದ್ದೀರಿ ಅಂತ ನೋಡಿಸ್ತೀನಿ. ಆ ಫೋಟೋ ನೋಡಿಸ್ತೀನಿ ನಿಮಗೆ. ಅವಾಗಿಂದನೂ ಈ ಸ್ಟುಡಿಯೋ ಇದೆ. ನಾನು ಆ್ಯಕ್ಚುಲಿ ಎಲ್ಲ ಏನಾದ್ರು ಬೇಕಂದ್ರೆ ಇಲ್ಲೇ ಮಾಡಿಸೋದು. ಏನಿಲ್ಲ ಅಕ್ಕ, ಬನ್ನಿ ಅಂಕಲ್. ಫೋಟೋ ತಗೋತಾ ಇದ್ರೆ ಪಾಪ ನಮ್ಮ ಕರಿಯ ಎಷ್ಟೊತ್ತಾದರೂ ಕಾಯ್ಕೊಂಡವನೇ ನಮಗೋಸ್ಕರ. ಅವನ ಜೊತೆನೂ ಫೋಟೋ ತಗೋತೀವಿ. ಬಟ್ ಅವನು ನಿಂತ್ಕೊಂಡಿಲ್ಲ, ಕುತ್ಕೊಳ್ಳಿಲ್ಲ ಅಷ್ಟೊಂದು. ಅದಕ್ಕೆ ಸ್ವಲ್ಪ ಎಡಿಟ್ ಮಾಡಿ ಕೊಡ್ತಿದ್ದಾರೆ ಅವರು. ಇವಾಗ ಹೋಗ್ತಾ ಇದ್ದೀವಿ ವಿಡಿಯೋ ಮಾಡಿದ್ದಕ್ಕಂತ. ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ ನೋಡಿ. ಈ ರೋಡಲ್ಲಿ ಮೊದಲೇ ಗಾಡಿಗೆ ಬರ್ತವೆ, ಅದರಲ್ಲೂ ಇವನು ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅಮ್ಮ ಇವನು ನೋಡಮ್ಮ. ಗೈಸ್ ರೀಲ್ಸ್ ಏನೋ ಮುಗೀತು, ಫೋಟೋಸ್ ತಗೊಂಡದ್ದು ಮುಗೀತು. ನಮ್ಮ ಮಮ್ಮಿ ಮತ್ತು ಅಮ್ಮ ಮನೆ ಹೋಗಿದ್ದಾರೆ. ಅಲೈಕೆ ಹಿಂದೆ ಬಿಡ್ತಿದ್ದಾಳೆ. ನಾವು ಓಡೋಗೋಣ ಅಂತ ಅಂದ್ಕೊಂಡು ಓಡೋಗ್ತಾ ಇದ್ವಿ. ನಾವು ಬುಚ್ಚಿ ನೋಡಿ, ನಾನೇ ಚೆನ್ನಾಗಿರೋದಲ್ಲ ಗೈಸ್. ಮಾಡಿ ಯಾರು ಚೆನ್ನಾಗಿದೆ. ಓಡೋಗೋಣ ಅಂದರೆ ಹಂಗೆ ಓಡೋಗೋಣ ಅಲ್ಲ ಗೈಸ್, ಮನೆಗೆ ಓಡೋಗೋಣ ಅಂತ. ಯಾರು ಚೆನ್ನಾಗಿದ್ದಾರೆ ಅಂತ ಕಮೆಂಟ್ ಮಾಡಬೇಕಂತೆ. ನಾನೇ ಅಲ್ಲ ಗೈಸ್ ಚೆನ್ನಾಗಿರೋದು. ಇಲ್ಲ, ಎಲ್ಲರಿಗಿಂತ ನಮ್ಮ ಮಮ್ಮಿ ಚೆನ್ನಾಗಿತ್ತು ಗೈಸ್. ಹಾಂ ಗೈಸ್ ಹೌದು. ಈ ಲಾಗಲ್ಲಿ ನಮ್ಮ ಅಪ್ಪ ನೋಡ್ಸೋಕ್ಕಾಗಿಲ್ಲ, ಅಷ್ಟು ಅರ್ಜೆಂಟ್ ಮಾಡಿದ್ದಾರೆ. ಸೊ ಒಂದು ವಿಡಿಯೋ ಇದೆ, ವಿಡಿಯೋ ಹಾಕ್ಬಿಡ್ತೀನಿ, ನೋಡ್ಕೊಬಿಡಿ ಗೈಸ್. ఓకే పొజిషన్ మారుతారేమో మార్చండి. ಏನು
ಎತ್ಕೊಳ್ರಿ ಬೇಕು ಅಲ್ಲೇ ಅದನ್ನೇ ಹೌದು ಗೈಸ್ ಅಷ್ಟೇ ಗೈಸ್. ನಮ್ಮ ಮನೆ ನೋಡಿ ಬಂದ್ರಿ, ನಮ್ಮ ಫೋನ್ ಮಾಡಿದ್ರು. ಚಂದ್ರ ಥರನೇ ನಮ್ಮ ಶ್ಯಾಡೋ ನೋಡಿ ಎಷ್ಟು ಚಂದ ಬರ್ತಿದೆ. ಅದಕ್ಕೆ ಬಾಯಿಲಿ ಓಡಿ ಬರ್ಬೇಕು ಬೇಗ. ಹಾಂ, ಇಲ್ಲೊಂದು ದೇವ ಬಂತು ನೋಡಿ, ಇದೆ ಫಸ್ಟ್ ದೇವ. ಟೊಂಟಡ ನಮ್ಮ ಕಾಲುಗಳು. ನಮ್ಮ ಮನೇಲಿ ಹೈಟ್ ಇರೋದು ನಾನೇ, ಸುಮ್ಮನೆ ಅಕ್ಕ ಅನ್ನೋ ಹೆಸ್ರಿಗೆ ಇವಳು ಚಿಕ್ಕ ಹುಡುಗಿ. ನೋಡಿ ಗೈಸ್, ಇವಳು ತುಂಬ ತುಂಬ ದೊಡ್ಡ ಹುಡುಗಿ. ಅವಳು ಓಡೋಗ್ತಾಳೆ ಗಾಯ್ಸ್ ಇವಾಗ ನಮ್ಮನ್ನ ಬಿಟ್ಟು. ನಮಗೇನು ಭಯ ಇಲ್ಲ ಬಿಡು. ಅಯ್ಯೋ ಕತ್ಲಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಲ್ವ ನಾವು ಗೈಸ್. ಎಲ್ಲರೂ ಮಲ್ಕೊಂಡಿರೋ ಟೈಮಲ್ಲಿ ಓ ಅಕ್ಕ ಓಡ್ತಾ ಇದ್ದಾಳೆ ಫುಲ್ ಗೈಸ್. ನಾವು ನೋಡಿ ರೋಡು ಏನೂ ಕಾಣಿಸ್ತಾ ಇಲ್ಲ, ಕತ್ಲಲ್ಲೂ ಕಾಣಿಸ್ತಾ ಇದ್ದೀರಾ? ಫ್ಲ್ಯಾಶ್ ಹಾಕ್ಕೊಂಡಿದ್ದೀನಿ. ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗೋದು? ನಮ್ಮ ಬುಜ್ಜಿ ಹಾಡಿಡ್ತಾ ಇದ್ದಾಳೆ ಗೈಸ್. ಅವಾಗಲಿಂದ ಬಾಯಿಗೆ ಯಾವ್ದ್ಯಾವುದೋ ಹಾಡು ಬಿಡ್ತಾ ಇದೆ ಗೈಸ್. ನಮ್ಮ ಅಮ್ಮಗೆ ಅದು ಯಾವುದೋ ದೇವತೆ, ಒಂದು ದೇವತೆ ಅಥವಾ ದೇವತೆ ನಿನ್ನ ನೋಡಲಿ ಪ್ರತಿ ಕ್ಷಣವೂ ಕಾಯುವೆನು. ಆ ಸಾಂಗ್ ಬರ್ತೈತೆ ಗೈಸ್. ನನಗೆ ನಮ್ಮ ಅಮ್ಮ ನೋಡಿದ್ರೆ ಸಿಕ್ಕರು ನಾನಗುತ್ತಲೇ ಸಾಯುವೆನು, ಜನ್ಮಕ್ಕೂ ಪ್ರತಿ ಜನ್ಮಕ್ಕೂ ನೀ ನನ್ನವಳು. ಗೈಸ್ ಕೆಳಗಡೆ ಯಾರೋ ಅವರೇ ಗೈಸ್. ಓನರ್ ಅಂಕಲ್ ಅಂಕಲ್ ಮಗ ನಿಂತಿರೋ ಸ್ಟೈಲ್ ನೋಡಿದ್ರೆ ದೆವ್ವ ನಿಂತಂಗೆ ಐತೆ ಗೈಸ್. ಮನೆ ಹತ್ರ ಬಂದುಬಿಟ್ರಿ. ಅಯ್ಯೋ ಇವಾಗ ಏನಂತಂದರೆ ಇವೆಲ್ಲ ಕಿತ್ತಿಟ್ಟಿರೋದೆಲ್ಲ ಎತ್ತಿಡಬೇಕು ಗೈಸ್. ಗೈಸ್ ಎಲ್ಲೋ ತಮಟೆ ಹೊಡಿತಾರೋ ಸೌಂಡ್ ಬರ್ತಿತ್ತು ನೋಡಿ ಗೈಸ್. ಆ್ಯಕ್ಚುಲಿ ಕೊಡಗಿಳಿ ಸರ್ಕಲಲ್ಲಿ ದೇವ್ರು ಕೂರಿಸಿದ್ದಾರೆ ಇವತ್ತು. ಅಲ್ಲಿ ದೇವರೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ನಾವು ಹೋಗಲಿಲ್ಲ, 2 ವರ್ಷ ಹೋಗಿದ್ದೆ, ಈ ವರ್ಷ ಹೋಗಿಲ್ಲ. 2 ವರ್ಷ ಹೋಗಿ 2 ವರ್ಷದ ಜಾತ್ರೆ ಬಂದೈತೆ ಗೈಸ್. ಮತ್ತು ಎಂಥ ಸಮಾಚಾರ ಗೈಸ್. ಸೊ ಮನೆಗೆ ಬಂದ್ರಿ. ಈ ವಿಡಿಯೋ ನಿಮಗೆ ಎಂಡ್ ಮಾಡೋಣ ಅನ್ಕೋತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕೆ ಗೈಸ್ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀರಿ ಅಲ್ವಾ ಗೈಸ್? ಸೊ ಬಾಯ್ ಬಾಯ್. ಯು ಆಲ್ರೆಡಿ ಡ್ರೆಸ್ ಚೇಂಜ್. ಬಾಯ್ ಬಾಯ್ ಅನ್ನು ಕ್ಲೋಸ್ ಮಾಡಿಬಿಡೋಣ ವಿಡಿಯೋ ಕ್ಲೋಸ್ ಮಾಡಿ. ಅಯ್ಯೋ ನನ್ನ ಫೋನ್ ಇದ್ದ ಹೋಗ್ತಾಳೆ ಇವಳು ಹುಡುಗಿ. ಇವಾಗ ಕ್ಲೋಸ್ ಮಾಡೋದಂಗ ಕ್ಲೋಸ್ ಮಾಡಿ ಅಲ್ಲೇ ಇಕ್ಬೇಕು. ಇಕ್ಕು.